ಮಕ್ಕಳೇ, ಈ ಬಾರಿ ಬೆಳೆ ಚೆನ್ನಾಗಿ ಬಂದಿದೆ. ಎಚ್ಚರಿಕೆಯಿಂದ ಕೊಯ್ಲು ಮಾಡಿ. ಒಂದು ಕಾಳನ್ನು ಸಹ ವ್ಯರ್ಥ ಮಾಡಬೇಡಿ. ತಂದೆಯವರೇ, ನೀವು ಹೇಳಿದಂತೆ ನಾವು ಬೆಳೆಯನ್ನು ಎಚ್ಚರಿಕೆಯಿಂದ ಕೊಯ್ಲು ಮಾಡುತ್ತೇವೆ. ಮೂವರು ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿ ಸಂಜೆಯ ಹೊತ್ತಿಗೆ ಮೊದಲ ಮಗ ಬೆಳೆಯನ್ನು ಬೇಗನೆ ಕತ್ತರಿಸಿ ವ್ಯರ್ಥ ಮಾಡಿದನು. ಎರಡನೇ ಮಗ ತುಂಬಾ ನಿಧಾನವಾಗಿ ಕೆಲಸ ಮಾಡಿ ತನ್ನ ಕೆಲಸವನ್ನು ತುಂಬಾ ವಿಳಂಬ ಮಾಡಿದನು. ಮೂರನೆಯ ಮಗ ತಂದೆ ಹೇಳಿದಂತೆ ಬೆಳೆಯನ್ನು ಎಚ್ಚರಿಕೆಯಿಂದ ಕೊಯ್ಲು ಮಾಡಿ ಧಾನ್ಯವನ್ನು ಸಂಗ್ರಹಿಸುತ್ತಾನೆ. ಸಂಜೆ ರೈತ ರಾಮಯ್ಯ ಬೆಳೆಯನ್ನು ಪರಿಶೀಲಿಸುತ್ತಾನೆ. ತನ್ನ ಮೂರನೇ ಮಗನನ್ನು ನೋಡಿ ನಗುತ್ತಾ, ಎಚ್ಚರಿಕೆಯಿಂದ ಬೆಳೆ ಕೊಯ್ಯುವವರು ಉತ್ತಮ ಫಲಿತಾಂಶವನ್ನು ಪಡೆಯುತ್ತಾರೆ. ಧನ್ಯವಾದಗಳು ತಂದೆಯವರೇ, ನೀವು ಹೇಳಿದಂತೆ ಎಚ್ಚರಿಕೆಯಿಂದ ಕೆಲಸ ಮಾಡಿದ್ದಕ್ಕಾಗಿ ಒಳ್ಳೆಯದಾಯಿತು. ಈ ಕಥೆಯ ನೀತಿ ಏನೆಂದರೆ, ನಾವು ಯಾವುದೇ ಕೆಲಸ ಮಾಡಿದ್ರೂ ಅದನ್ನು ಎಚ್ಚರಿಕೆಯಿಂದ ಮಾಡಿದ್ರೆ ಮಾತ್ರ ಒಳ್ಳೆಯ ಫಲಿತಾಂಶಗಳು ಬರುತ್ತವೆ. ಒಂದು ಹಳ್ಳಿಯಲ್ಲಿ ಒಬ್ಬ ಧಾನ್ಯ ವ್ಯಾಪಾರಿ ಇದ್ದ. ಅವನ ಅಂಗಡಿಯಲ್ಲಿ ಅರ್ಧದಷ್ಟು ಧಾನ್ಯ ಇಲಿಗಳು ತಿನ್ನಲು ಸರಿಹೋಗುತ್ತಿತ್ತು. ಇಲಿಗಳನ್ನು ಹೇಗಾದರೂ ಸಾಯಿಸಲು ವ್ಯಾಪಾರಿ ಒಂದು ಬೆಕ್ಕನ್ನು ಸಾಕಲು ನಿರ್ಧರಿಸಿದನು. ಒಂದೊಂದಾಗಿ ಇಲಿಗಳು ಬೆಕ್ಕಿನ ಕೈತೆ ಸಿಕ್ಕಿ ಸಾಯುತ್ತಿದ್ದವು. ಒಂದು ದಿನ ಎಲ್ಲ ಇಲಿಗಳು ಒಟ್ಟುಗೂಡಿದವು. ಒಂದು ಇಲಿ ಹೇಳಿತು, ಈ ಬೆಕ್ಕಿನಿಂದ ತಪ್ಪಿಸಿಕೊಳ್ಳಬೇಕಾದರೆ ಅದರ ಕುತ್ತಿಗೆಗೆ ಗಂಟೆ ಕಟ್ಟಬೇಕು. ಅದು ಯಾವಾಗ ಬರುತ್ತದೆ ಎಂದು ಆಗ ನಮಗೆ ತಿಳಿಯುತ್ತದೆ. ಎಲ್ಲ ಇಲಿಗಳು ಸಂತೋಷಪಟ್ಟವು. ಆದರೆ ಒಂದು ಇಲಿ ಕೇಳಿತು, ನಮ್ಮಲ್ಲಿ ಯಾರು ಬೆಕ್ಕಿಗೆ ಗಂಟೆ ಕಟ್ಟುತ್ತಾರೆ? ಒಂದು ಇಲಿ ಮುಂದೆ ಬರಲಿಲ್ಲ. ಎಲ್ಲ ಇಲಿಗಳು ಮೌನವಾಗಿದ್ದವು. ಈ ಕಥೆಯ ನೀತಿ ಏನೆಂದರೆ, ಸಲಹೆ ನೀಡುವುದು ಸುಲಭ, ಆದರೆ ಆಚರಣೆಗೆ ತರುವುದು ಕಷ್ಟ. ಒಂದು ಹಳ್ಳಿಯಲ್ಲಿ ರಾಮು, ಸೋಮು ಮತ್ತು ಮೋಹನ್ ಎಂಬ ಮೂವರು ಸ್ನೇಹಿತರಿದ್ದರು. ಅವರು ಬಾಲ್ಯದಿಂದಲೂ ಒಟ್ಟಿಗೆ ಬೆಳೆದರು. ರಾಮು ತುಂಬಾ ಕಠಿಣ ಪರಿಶ್ರಮಿ, ಸೋಮು ತುಂಬಾ ಬುದ್ಧಿವಂತ, ಮೋಹನ್ ತುಂಬಾ ಸೋಮಾರಿಯಾಗಿದ್ದ. ಒಂದು ದಿನ ಅವರು ಮೂವರು ಒಟ್ಟಿಗೆ ಅರಣ್ಯ ಪ್ರದೇಶಕ್ಕೆ ಹೋದರು. ಅಲ್ಲಿ ಅವರು ಒಂದು ಮಾವಿನ ಮರವನ್ನು ನೋಡಿದರು. ಆ ಮರದ ಕೆಳಗೆ ಕಲ್ಲಿನ ಮೇಲೆ ಈ ರೀತಿ ಬರೆಯಲಾಗಿದೆ, ಈ ಮರದ ಹಣ್ಣುಗಳು ನಿಮಗೆ ನಿಜವಾದ ಹಣ ಎಲ್ಲಿದೆ ಎಂದು ತೋರಿಸುತ್ತವೆ. ಮೂವರು ಸ್ನೇಹಿತರು ಮಾಂತ್ರಿಕ ಮಾವಿನ ಮರದ ಹಣ್ಣನ್ನು ತಿನ್ನಲು ನಿರ್ಧರಿಸುತ್ತಾರೆ. ಅಷ್ಟರಲ್ಲಿ ಒಬ್ಬ ವೃದ್ಧ ಅಲ್ಲಿಗೆ ಬಂದು ಅವರಿಗೆ ಹೀಗೆ ಹೇಳುತ್ತಾನೆ, ಈ ಮಾಂತ್ರಿಕ ಮಾವಿನ ಮರದ ಹಣ್ಣುಗಳನ್ನು ತಿನ್ನುವ ಮೊದಲು ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು. ದುರಾಸೆ ಅಥವಾ ಸ್ವಾರ್ಥವಿದ್ದರೆ ಈ ಹಣ್ಣುಗಳು ವಿಷಪೂರಿತವಾಗುತ್ತವೆ. ರಾಮು ಮಾಂತ್ರಿಕ ಮಾವಿನ ಮರದ ಹಣ್ಣುಗಳನ್ನು ಕತ್ತರಿಸಿದನು. ಮೂವರು ಸ್ನೇಹಿತರು ಮನೆಗೆ ಬಂದರು. ಕಷ್ಟಪಟ್ಟು ದುಡಿಯುವ ಸ್ವಭಾವದ ರಾಮು ಮಾವಿನ ಹಣ್ಣನ್ನು ತಿಂದಾಗ ಅವನ ಮುಂದೆ ಚಿನ್ನದ ನಾಣ್ಯಗಳು ಮಿಂಚಿದವು. ಬುದ್ಧಿವಂತ ಸೋಮು ಮಾವಿನ ಹಣ್ಣನ್ನು ತಿಂದಾಗ ಪುಸ್ತಕಗಳ ರೂಪದಲ್ಲಿ ಜ್ಞಾನವು ಅವನಿಗೆ ಲಭ್ಯವಾಯಿತು. ಸೋಮಾರಿಯಾದ ಮೋಹನ್ ಮಾವಿನ ಹಣ್ಣನ್ನು ತಿಂದಾಗ ಅವನು ಅನಾರೋಗ್ಯಕ್ಕೆ ಒಳಗಾದನು. ಮಾವು ವಿಷವಾಯಿತು. ರಾಮು ತನ್ನ ಸಂಪತ್ತಿನಲ್ಲಿ ಸ್ವಲ್ಪ ಭಾಗವನ್ನು ಹಳ್ಳಿಯಲ್ಲಿರುವ ತನ್ನ ಎಲ್ಲ ಸ್ನೇಹಿತರಿಗೆ ಹಂಚಿದನು. ಸೋಮು ತನ್ನ ಬುದ್ಧಿವಂತಿಕೆಯಿಂದ ಹಳ್ಳಿಯ ಜನರಿಗೆ ಒಳ್ಳೆಯ ಸಲಹೆ ನೀಡುವ ಮೂಲಕ ಸಹಾಯ ಮಾಡುತ್ತಿದ್ದನು. ಮೋಹನ್ ತನ್ನ ತಪ್ಪನ್ನು ಅರಿತುಕೊಂಡು ಅಂದಿನಿಂದ ಕಷ್ಟಪಟ್ಟು ಕೆಲಸ ಮಾಡಲು ಪ್ರಾರಂಭಿಸಿದನು. ಈ ಕಥೆಯ ನೀತಿ ಏನೆಂದರೆ, ಕಷ್ಟಪಟ್ಟು ಕೆಲಸ ಮಾಡುವವರಿಗೆ ಯಾವಾಗಲೂ ಒಳ್ಳೆಯದು ಆಗುತ್ತದೆ.
ಒಂದು ಹಳ್ಳಿಯಲ್ಲಿ ಗೋಪಾಲಯ್ಯ ಎಂಬ ನೀತಿವಂತ ರೈತ ವಾಸಿಸುತ್ತಿದ್ದ. ಒಂದು ಸಣ್ಣ ಮನೆ, ಸ್ವಲ್ಪ ಜಮೀನು, 2 ಎತ್ತುಗಳು ಮತ್ತು ಒಂದು ಸಣ್ಣ ಕುಟುಂಬವೇ ಅವನ ಜೀವನವಾಗಿತ್ತು. ಅವನು ಯಾವಾಗಲೂ ಸತ್ಯವನ್ನೇ ಮಾತನಾಡುತ್ತಿದ್ದನು. ಅವನು ಯಾರಿಂದಲೂ ಏನನ್ನೂ ನಿರೀಕ್ಷಿಸುತ್ತಿರಲಿಲ್ಲ. ಅಲ್ಲಿಯ ರಾಜನು ರಾಜ್ಯದಲ್ಲಿ ಒಂದು ಹೊಸ ಕಾನೂನನ್ನು ಜಾರಿಗೆ ತಂದನು. ಯಾರಿಗಾದರೂ ಹೊಲದಲ್ಲಿ ಚಿನ್ನದ ನಾಣ್ಯಗಳು ದೊರೆತರೆ ಅವರು ಅವುಗಳನ್ನು ರಾಜನ ಬಳಿಗೆ ತರಬೇಕಾಗಿರುತ್ತದೆ. ರಾಜನು ಅವುಗಳನ್ನು ಪರೀಕ್ಷಿಸಿ ತನಿಖೆ ಮಾಡಿಸಿ ಅವು ಯಾರಿಗೆ ಸೇರುತ್ತವೆ ಎಂದು ನಿರ್ಧರಿಸುತ್ತಾನೆ. ಒಂದು ದಿನ ಗೋಪಾಲಯ್ಯ ಹೊಲ ಉಳುಮೆ ಮಾಡುತ್ತಿದ್ದಾಗ ನೆಲದಲ್ಲಿ ಒಂದು ಮಡಕೆ ಸಿಕ್ಕಿತು. ಆ ಮಡಕೆಯಲ್ಲಿ ಚಿನ್ನದ ನಾಣ್ಯಗಳಿದ್ದವು. ಅವನು ತನ್ನ ಹೆಂಡತಿಯನ್ನು ಕರೆದು ಈ ರೀತಿ ಹೇಳಿದನು. ರುಕ್ಮಿಣಿ, ನೋಡು, ನಾವು ನಮ್ಮ ಹೊಲವನ್ನು ಉಳುಮೆ ಮಾಡುವಾಗ ಹೊಲದಲ್ಲಿ ಈ ಮಡಕೆ ಸಿಕ್ಕಿದೆ. ಅದರಲ್ಲಿ ಚಿನ್ನದ ನಾಣ್ಯಗಳಿವೆ. ರಾಜನ ಕಾನೂನಿನ ಪ್ರಕಾರ ಇವುಗಳನ್ನು ರಾಜನ ಆಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು. ನನ್ ಮಾತ್ ಕೇಳ್ರಿ. ನಮಗೆ ಎಷ್ಟು ಕಷ್ಟ ಎಂದು ನಿಮಗೆ ತಿಳಿದಿದೆ. ಈ ನಾಣ್ಯಗಳಿಂದ ನಾವು ಹೊಸ ಮನೆಯನ್ನು ನಿರ್ಮಿಸಬಹುದು. ಮಕ್ಕಳ ಶಿಕ್ಷಣಕ್ಕೂ ಉಪಯುಕ್ತವಾಗುತ್ತವೆ. ಬೇಡ ರುಕ್ಮಿಣಿ, ಈ ಚಿನ್ನದ ನಾಣ್ಯಗಳು ನಮ್ಮದಲ್ಲ. ನಮ್ಮದಲ್ಲದ ಹಣವು ನಮಗೆ ಸುಖ ಮತ್ತು ಸಂತೋಷವನ್ನು ತರುವುದಿಲ್ಲ. ನಾನು ಈ ಚಿನ್ನದ ನಾಣ್ಯಗಳನ್ನು ರಾಜನ ಆಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತೇನೆ. ಮರುದಿನ ಗೋಪಾಲಯ್ಯ ನಾಣ್ಯಗಳನ್ನು ರಾಜನ ಆಸ್ಥಾನಕ್ಕೆ ತೆಗೆದುಕೊಂಡು ಹೋದನು. ರಾಜನು ಅವುಗಳನ್ನು ಪರೀಕ್ಷಿಸಿದಾಗ ಅವು ಹೊಲದ ಹಳೆಯ ಯಜಮಾನನ ನಿಧಿ ಎಂದು ಕಂಡುಕೊಂಡನು. ರಾಜನು ಆ ಹೊಲದ ಹಳೆಯ ಯಜಮಾನನನ್ನು ಕರೆಸಿದನು. ಸ್ವಾಮಿ, ನಾನು ಹೊಲವನ್ನು ಗೋಪಾಲಯ್ಯನಿಗೆ ಮಾರಿದೆ. ಈಗ ಹೊಲವು ಅವನದ್ದೇ. ಆದ್ದರಿಂದ ನಿಧಿಯೂ ಗೋಪಾಲಯ್ಯನದ್ದೇ ಆಗಬೇಕು. ನೀವಿಬ್ಬರೂ ಸತ್ಯದ ಪರವಾಗಿ ನಿಂತಿದ್ದೀರಿ. ನೀವು ನೀತಿವಂತರು ಮತ್ತು ಪ್ರಾಮಾಣಿಕರು. ಹೊಲದಲ್ಲಿ ಸಿಕ್ಕ ಹಣವು ಗೋಪಾಲಯ್ಯನಿಗೆ ಕೊಡುತ್ತೇನೆ. ನಿಮ್ಮಿಬ್ಬರ ಪ್ರಾಮಾಣಿಕತೆಯನ್ನು ಮೆಚ್ಚಿ ಈ ವರ್ಷ ನಾನು ನಿಮಗೆ ತೆರಿಗೆಯನ್ನು ಮನ್ನಾ ಮಾಡುತ್ತಿದ್ದೇನೆ. ಗೋಪಾಲಯ್ಯನನ್ನು ಊರಿನ ಜನರೆಲ್ಲರೂ ಹೊಗಳಿದರು. ಗೋಪಾಲಯ್ಯ ಹೊಲದಲ್ಲಿ ಸಿಕ್ಕ ರಾಜನು ನೀಡಿದ ಹಣದಿಂದ ಸ್ವಲ್ಪ ಭೂಮಿಯನ್ನು ಖರೀದಿಸಿ ಅದರಲ್ಲಿ ಒಂದು ಮನೆ ಕಟ್ಟಿಕೊಂಡು ಕೃಷಿಯಲ್ಲಿ ಕಷ್ಟಪಟ್ಟು ದುಡಿದು ಹೆಂಡತಿ ಮಕ್ಕಳೊಂದಿಗೆ ಸಂತೋಷದಿಂದ ಬದುಕಿದನು. ಈ ಕತೆಯ ನೀತಿ ಏನೆಂದರೆ, ಸತ್ಯವಂತರು ಮತ್ತು ಪ್ರಾಮಾಣಿಕರಾಗಿದ್ದರೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ರಾಜರು ಮತ್ತು ಸರ್ಕಾರಗಳಿಂದ ಗೌರವಿಸಲ್ಪಡುತ್ತಾರೆ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.